ಕೊನೆಗೆ ಆ ದೃಪದ ಮಹಾರಾಜ ಹೇಳಿ, ಯಾಜೋಪಯಾಜೌ ಆನೀಯ ಅಥ ಅರ್ಬುದೇನ ಗವಾಂ ನೃಪಃ ಚಕಾರೇಷ್ಟಿಂತು ತದ್ಭಾರ್ಯ ದ್ವಿಜಾಭ್ಯಾಂ ಅತ್ರ ಚಾಹುತ. ಯಜ್ಞ ಆಯಿತು, ಯಜ್ಞ ಮಾಡಿಸಿದ್ರು, ಮನೆಗೆ ಬಂದರು. ಆದಮೇಲೆ ಕೊನೆ ಹವಿಸ್ಸು, ಯಾವುದು ಹವಿಶೇಷ ಅಂತ ಕರಿತೀವಿ, ಅದನ್ನು ತೆಗೆದುಕೊಂಡು ಆ ದೃಪದನ ಪತ್ನಿಗೆ ಕೊಡಬೇಕು. ಅವಳು ಅದನ್ನು ಸ್ವೀಕಾರ ಮಾಡಿದ್ರೆ ಅವಳ ಹೊಟ್ಟೆಯಲ್ಲಿ 2 ಮಗು ಆಗಬೇಕು. ಈಗ ಅವನಿಗೆ ಒಂದು ಗಂಡು ಒಂದು ಹೆಣ್ಣು. ಕೇವಲ ಕನ್ಯಾ ಅಪೇಕ್ಷೆ ಮಾಡಲಿಲ್ಲ, ಜೊತೆಗೊಂದು ಅಪೇಕ್ಷೆ ಮಾಡಿದ್ದಾನೆ. ಪುತ್ರಂಚ ದ್ರೋಣಹಂತಾರಂ, ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಒಬ್ಬ ಮಗ ಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ನಂತೆ. 2 ನಾವು ಮೊದಲು ಒಂದು ತಿಳ್ಕೊಂಡಿದ್ವಿ, ಯಾಕಂದ್ರೆ ದ್ರೌಪದಿ ಪಾತ್ರ ಅಷ್ಟೇ ಇತ್ತಾದ್ರಿಂದ ಅದನ್ನು ಹೇಳ್ತಿದ್ದೆ. ಅದರ ಜೊತೆಗೆ ಸಂಕಲ್ಪ ಮಾಡಿದ್ದಾನೆ ಪುತ್ರಂಚ ದ್ರೋಣಹಂತಾರಂ ಅಂತ, ದ್ರೋಣಾಚಾರ್ಯರನ್ನ ಕೊಲ್ಲುವ ಮಗ ಬೇಕು ಅಂತ ಹೇಳಿದ್ರಂತೆ. ಒಂದು ಕಥೆ ಇಂಟ್ರೆಸ್ಟಿಂಗ್ ಆಗಿದೆ ರೀ. ಈ ದ್ರೋಣಾಚಾರ್ಯರು ಈ ಮುಂದೆ ದೃಷ್ಟದ್ಯುಮ್ನ ಹುಡ್ತಾನೆ. ಹುಟ್ಟಿದ ಮೇಲೆ ಅವನನ್ನು ಯಾರ ಕಡೆಗೆ ಅಧ್ಯಯನಕ್ಕೆ ಕಳಿಸ್ಬೇಕು ಅಂತ ಒಂದು ಸಮಸ್ಯೆ ಬರ್ತದೆ. ಯಾರು ಪಾಠ ಹೇಳಬೇಕು ಅಂತ. ಅವತ್ತಿನ ಕಾಲದಲ್ಲಿ ಇದ್ದವರು ದ್ರೋಣಾಚಾರ್ಯರು ಒಬ್ಬರೇ, ಅಷ್ಟು ಪಂಡಿತರಾಗಿರುವರು. ಹಾಗಾದರೆ ದ್ರೋಣಾಚಾರ್ಯರ ಕಡೆಗೇನೆ ಪಾಠಕ್ಕೆ ಕಳಿಸೋಣ ಅಂತ ಹೇಳಿ ದೃಪದ ಮಹಾರಾಜ ದೃಷ್ಟದ್ಯುಮ್ನನ್ನ ದ್ರೋಣಾಚಾರ್ಯ ಕಡೆಗೆ ಪಾಠಕ್ಕೆ ಕಳಿಸ್ತಾನಂತೆ. ಯಾರನ್ನ ನಾಳೆ ದೃಷ್ಟದ್ಯುಮ್ನ ಕೊಲ್ಲಬೇಕಾಗಿದೆಯೋ ಅವರ ಕಡೆಗೆ ಪಾಠಕ್ಕೆ ಹೋಗ್ತಾ ಇದ್ದಾರೆ. ದ್ರೋಣಾಚಾರ್ಯರು ಮನೆಗೆ ವಿದ್ಯಾರ್ಥಿ ಬಂದ್ರೆ ಯಾರು ನೀನು ಅಂತ ಕೇಳಿದ್ರು. ಅವತ್ತಿನ ಕಾಲಕ್ಕಾಗಲೇ ಬಂದಾಗಿತ್ತು, ವಾರ್ತೆ ಬಂದಿತ್ತು ಎಲ್ಲ ಕಡೆಗೆ, ಇಲ್ಲ ದೃಷ್ಟದ್ಯುಮ್ನ ನಿಮ್ಮನ್ನ ಕೊಲ್ಲಬೇಕು ಅಂತ ಹುಟ್ಟಿದ್ದಾನೆ ಅಂತ. ಮನೆಗೆ ಬಂದು ಆತ ಹೇಳ್ತಾನೆ ಕಿವಿ ಹಿಡ್ಕೊಂಡು, ಸ್ವಾಮಿ ನಾನು ದೃಪದನ ಪುತ್ರನಾಗಿದ್ದೇನೆ, ದೃಷ್ಟದ್ಯುಮ್ನ ಅಂತ ಹೆಸರು, ನಿಮ್ಮ ಹತ್ರ ಅಧ್ಯಯನಕ್ಕೆ ಬಂದಿದ್ದೇನೆ ಅಂತ. ಅಲ್ಲ, ನನ್ನ ಮನೆಯವರೆಗೆ ಬಂದು ನನ್ನ ಬಳಿ ಅಧ್ಯಯನ ಮಾಡಿ ನನ್ನನ್ನೇ ಕೊಲ್ಲಬೇಕು ಅಂತ ಹೊರಟಿರುವಂತಹ ವಿದ್ಯಾರ್ಥಿಗೆ ನಾನು ಪಾಠ ಹೇಳಬೇಕೋ? ಆಲೋಚನೆ ಮಾಡ್ರಿ, ಎಷ್ಟು ಗಂಭೀರವಾದ ಸ್ಥಿತಿ ಇದೆ ಇದು. ಇದೇ ಪರಿಸ್ಥಿತಿ ಕಂಸನಿಗೆ ಬಂದಿತ್ತು. ಕಂಸ ಏನಾಯ್ತು, ರಥದಲ್ಲಿ ಹೊರಟಿರುವಾಗ, ಅಯ್ಯೋ ಹುಚ್ಚ, ಯಾವ ತಂಗಿಯನ್ನ ಇಷ್ಟು ಪ್ರೀತಿಯಿಂದ ಕರ್ಕೊಂಡು ಹೊರಟಿದ್ದೀಯ, ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ ಹಂತಾಯಾಂ ನಯಸೇ ಬುಧ, ನೀನ್ ದಡ್ಡ, ನಿನ್ ತಂಗಿ ಹೊಟ್ಟೆಯಲ್ಲಿ ಹುಟ್ಟುವ 8ನೇ ಮಗುವೆ ನಿನ್ನನ್ನು ಕೊಲ್ಲುತ್ತೆ ಅಂತ ಹೇಳಿದ ಮುಂದಿನ ಕ್ಷಣಕ್ಕೆ ಖಡ್ಗವನ್ನ ತೆಗೆದು ತಂಗಿ ತಲೆಯನ್ನು ಹಾರಿಸ್ಬೇಕು ಅಂತ ಹೊರಟ ಕಂಸೆಯಲ್ಲಿ ದ್ರೋಣಾಚಾರ್ಯರಿಗೆ ಇವನು ನನ್ನನ್ನು ಕೊಲ್ತಾನೆ ಅಂತ ಗೊತ್ತಾದ ಮೇಲೆ ಮನೆಯಲ್ಲಿಟ್ಟುಕೊಂಡು ಪಾಠ ಹೇಳಿದ ವ್ಯಕ್ತಿತ್ವ ಎಲ್ಲಿ ನೋಡ್ರಿ. ಅದಕ್ಕೆ ಇದು ಸುರಾಸುರ ದೇವತೆಗಳ ಲಕ್ಷಣ, ದೈತ್ಯರ ಲಕ್ಷಣ ಅಂತ ತಿಳಿತಕ್ಕಂಥದ್ದು. ಇದು ದೈತ್ಯರ ಲಕ್ಷಣ. ಅದು ನಾನು ಸಾಯ್ತೇನೆ ಅಂತಂದ್ರೆ ಮೊದಲು ಅವನು ಕೊಂದ್ಬಿಡೋದು ಅಂತ. ದೇವತೆಗಳಂತಾರೆ ಆಗ್ಲಿ ನಾನು ಸಾಯೋದಲ್ಲ, ನೋಡೋಣ ಈ ಸತಿ ಮೊದಲು ಅವನು ಬಂದಿದ್ದ ಅಂದ್ರೆ ಅವನಿಗೆ ಪಾಠ ಹೇಳಬೇಕು ಅಂತ ದ್ರೋಣಾಚಾರ್ಯರು ಇವನು ನನ್ನನ್ನು ಕೊಲ್ತಾನೆ ಅಂತ ಗೊತ್ತಿದ್ರೂ ಪಾಠ ಹೇಳಿದ್ರಂತೆ. ಇದು ದೊಡ್ಡ ಆಶ್ಚರ್ಯ ಇತಿಹಾಸದಲ್ಲಿ. ನಮ್ಮಲ್ಲಿ ಚಾಷ್ಟಿ ಮಾಡ್ತಿರ್ತಾರೆ ತಮಾಷೆಗೆ, ಭಾಳ ಚಾಷ್ಟಿ ಏನು ಮಾಡ್ತಿರ್ತಾರೆ ಅಂದ್ರೆ, ಆಚಾರ ಸ್ವಲ್ಪ ಚಾಕು ಕೊಡ್ರಿ ಅಂತ ಹೇಳ್ತಿರ್ತಾರೆ ನಮ್ಮಲ್ಲಿ. ಯಾಕೆ ಚಾಕು? ನಿಮ್ಗೆ ಹಾಕಬೇಕಾಗ್ಯದ ಒಂದು ಸ್ವಲ್ಪ ಚಾಕು ಕೊಡ್ರಿ ಅಂತ ಹೇಳಿದಂತ. ಆಚಾರ ಕೈಯಲ್ಲಿದ್ದ ಚಾಕು ತಗೊಂಡು ಆಚಾರ್ಗೆ ಚುಚ್ಚಲಿಕ್ಕೆ ಹೋದ್ರು ಅಂತ ಹೇಗಿರ್ತದೋ ಹಾಗೆ ಈ ಲೆಕ್ಕ ಇದು. ನಿಮ್ಮ ಹತ್ರ ಓದಿ ನಿಮ್ಮನ್ನೇ ಕೊಲ್ಲಬೇಕು ಅಂತ ಬಂದಿದ್ದೇನೆ ಅಂತ, ಆ ಪುತ್ರನ ಪಡಿಬೇಕು ಅಂತ, ಅದಕ್ಕೊಂದು ಇದಕ್ಕೊಂದು ಉಳಿದಿದ್ದು ಇಷ್ಟು ಶೇಷ. ಸರಿ, ಅದನ್ನ ಹೆಂಡತಿಗೆ ಕೊಡಬೇಕಾಗಿತ್ತು, ಬರಬೇಕಾಗಿತ್ತು, ಬರಲಿಲ್ಲ ಅವಳು. ಯಾಕೆ ಬರಲಿಲ್ಲ? ಮಹಾಭಾರತದಲ್ಲಿ ಹೇಳುವಾಗ ಏನಂದ್ಲು ಅಂದ್ರೆ, ದೃಪದಾತ್ ಸುತಲಭ್ಯರ್ಥಂ ಸಾಹಂಕಾರಾತ್ ವ್ಯಲಂಬಯತ್. ಅಹಂಕಾರ ಅವಳಿಗೆ ಸೊಕ್ಕು. ನಾವು ದಕ್ಷಿಣೆ ಕೊಟ್ಟು ಕರೆಸಿದ ಪುರೋಹಿತರು ಇವರು, ಬರ್ಲಿ ಅಂತ ಯಾಕೆ ಅವಸರ ಮಾಡಬೇಕು, ನಾನು ಬಂದಾಗ ಇವರು ಕೊಡಬೇಕು ಪ್ರಸಾದವನ್ನ, ಅಲ್ಲಿಯವರೆಗೆ ನಿಂತಿರ್ಲಿ ಅಂತ. ಮೂಲದಲ್ಲಿ ಅವಳಿಗಿದ್ದದ್ದು ಅಹಂಕಾರ. ಆದರೆ ಬಾಯಿಗೆ ಹೇಳಿದ್ದೇನು ಅಂದ್ರೆ, ನಾನಿನ್ನೂ ಅಲಂಕಾರವನ್ನ ಮಾಡಿಕೊಂಡಿಲ್ಲ, ಮುಖಂ ನಾವಲಿಪ್ತಂ ಮಮ, ನಾನು ಚಂದ ಅಲಂಕಾರ ಮಾಡಿಕೊಂಡು ಆಮೇಲೆ ಬರ್ತೇನೆ, ಅಲ್ಲಿವರೆಗೆ ಕಾಯಬೇಕು ಅಂತ ಹೇಳಿದ್ರಂತೆ. ಮೂಲದಲ್ಲಿ ಇದ್ದದ್ದು ಅವಳು ತಾನು ಅಲಂಕಾರ ಮಾಡಿಕೊಳ್ಳೋದಕ್ಕೆ ತಡವಾಗ್ತದೆ, ಅದಕ್ಕೆ ಪುರೋಹಿತರಿಗೆ ಕಾಯಲಿಕ್ಕೆ ಹೇಳ್ರಿ ಅಂತಿದ್ರೆ, ಒಳಗಿದ್ದದ್ದೇನು ಅಂದ್ರೆ, ನಾವು ದಕ್ಷಿಣೆ ಕೊಟ್ಟು ಕರೆಸಿದ ಆಚಾರ್ಯರು ಕೂಡ್ಲಿ ಒಂದು ಸ್ವಲ್ಪ ಹೊತ್ತು ಅಂದ್ರು. ಅದಕ್ಕೆ ಅವ್ರ ಪುರೋಹಿತರು ಯಾಜೋಪಯಾಜರಂತಾರೆ, ನಮ್ಮನ್ನೇನು ಅನ್ಕೊಂಡಿದ್ದೀಯಾ, ಪ್ರತಿನಿತ್ಯ ಮನೆ ಮುಂದೆ ಬಂದು ನಿಂತು ಗೈ ಬೆಳಕೆ ಎಣಕೆ ಹಾಕಿ ಜ್ಯೋತಿಷ್ಯ ಹೇಳುವ ಪಂಡಿತರು ಅನ್ಕೊಂಡಿದ್ದೀಯಾ ನಮ್ಮನ್ನೇನಾದ್ರು? ಅವ ಪಂಡಿತರಾಜ ಜಗನ್ನಾಥ ಅಂತ ಇದ್ದಾನ್ರಿ, ಒಬ್ಬ ಮಹಾ ಉನ್ಮತ್ತ ಕವಿ ಆತ. ಅವರಿಲ್ಲೇ ಆಂಧ್ರದವರವರು, ಗೋದಾವರಿ ತೀರದವರವರು. ಅವನು ಒಂದು ಶ್ಲೋಕ ಬರೀತಾನೆ, ವಯಂ ನ ತಥಾ ಬ್ರಾಹ್ಮಣ, ನಮ್ಮನ್ನ ಅಂಥ ಬ್ರಾಹ್ಮಣರು ಅಂತ ತಿಳಿಬೇಡ, ಎಂಥ ಬ್ರಾಹ್ಮಣರು, ಪ್ರತಿನಿತ್ಯದಲ್ಲಿ ಬಂದು ಆಕಾಶದ ಕಡೆಗೆ ನೋಡಿ ಕೈ ಬೆರಳೆಣಿಸಿ ಪಂಚಾಂಗ ಎಣಿಸುವಂತಹ ಬ್ರಾಹ್ಮಣ ಅಂತ ತಿಳ್ಕೊಂಡಿದ್ದೇ ನಮ್ಮನ್ನ ಅಂತ ಕೇಳ್ತಾನವನು. ಅಂದ್ರೆ ಅಷ್ಟು ಉನ್ಮತ್ತಗಿರಿ ಆತನಲ್ಲಿ. ಹಾಗೆ ಯಾಜೋಪಯಾಜರಂದ್ರೆ ನಮ್ಮನ್ನೇನು ಸುಮ್ಮನೆ ನೀವು ದಕ್ಷಿಣೆ ಕೊಟ್ಟದಕ್ಕೆ ಬಂದು ತಗೊಳ್ಳೋರು ಅನ್ಕೊಂಡಿದ್ದೀರಾ, ನಮ್ಮ ಸಾಮರ್ಥ್ಯ ಏನು ಅಂತ ತೋರಿಸ್ತೇವೆ ಅಂತ ಹೇಳಿ, ಅಜುಹ್ವತಾಂ ತತ್ಪುತ್ರಾರ್ಥಂ ಪತ್ನ್ಯಾ ಪ್ರಾಶ್ಯಂ ಹವಿಸ್ತದ
ಹುತೇ ಹವಿಷಿ ಮಂತ್ರಾಭ್ಯಾಂ ವೈಷ್ಣವಾಭ್ಯಾಂ ತದೈವ ಹಿ. ಆ ಎರಡೂ ಆಹುತಿಗಳನ್ನು ಯಾರು ಕೊಡಬೇಕಾಗಿತ್ತೋ ಅದನ್ನ ಎರಡನ್ನ ತೆಗೆದು ಮಂತ್ರ ಹೇಳಿ ಅಗ್ನಿಯಲ್ಲಿ ಹಾಕಿಬಿಟ್ಟಿದ್ದಾರೆ. ಇದು ಮಂತ್ರಸಿದ್ಧಿ. ಮಂತ್ರಸಿದ್ಧಿ ಅಂದರೆ ಎಂಥ ಮಂತ್ರಸಿದ್ಧಿ ನೋಡ್ರಿ. ಎರಡೂ ವೈಷ್ಣವ ಮಂತ್ರಗಳನ್ನು ಹೇಳಿ ಅಗ್ನಿಯಲ್ಲಿ ಹಾಕಿದರೆ ಯಾವ ಆಹುತಿಗಳು ಸ್ತ್ರೀಯ ಹೊಟ್ಟೆಯಲ್ಲಿ ಪ್ರವೇಶ ಮಾಡಿ ಅವಳ ಗರ್ಭದಲ್ಲಿ ಎರಡು ಸಂತಾನ ಆಗಬೇಕೋ ಅವೆರಡೂ ಕೆಲಸ ಆದದ್ದಲ್ಲಿ ಅಂದರೆ ಅಗ್ನಿಕುಂಡದಲ್ಲಿ ಕೆಲಸ ಆಗ್ತಾ ಇದೆ ಅಂತ. ಇದು ಮಂತ್ರದ ಸಾಮರ್ಥ್ಯ ಅಂತ ತಿಳಿಸ್ತಾರೆ ಮಹಾಭಾರತದಲ್ಲಿ ವೇದವ್ಯಾಸ ದೇವರು. ಯಾರಿಗೂ ಇಂಥ ಮಂತ್ರ ಸಾಮರ್ಥ್ಯ ಇಲ್ಲ ಇವತ್ತಿನ ಕಾಲದಲ್ಲಿ. ಏನು ಹೇಳಿದ್ರು ಮಂತ್ರ ಸಾಮರ್ಥ್ಯ ಸಿಗೋದಿಲ್ಲ. ಅದಕ್ಕೆ ಮಂತ್ರ ಸಾಮರ್ಥ್ಯ ಬರಬೇಕು ಅಂದರೆ ಬಹಳಷ್ಟು ಶ್ರಮ ಪಡಬೇಕಾಗ್ತದೆ. ಇಂದ್ರಿಯ ಶುದ್ಧಿಯಿಂದ, ಮನಃಶುದ್ಧಿಯಿಂದ, ಆಹಾರ ಶುದ್ಧಿಯಿಂದ ಎಲ್ಲ ಆದಾಗ ಮಾತ್ರ ಮಂತ್ರಸಿದ್ಧಿ ಆಗ್ತದೆ. ನೋಡ್ರಿ, ಇದು ಒಂದು ಘಟನೆ. ಇದೇ ಘಟನೆಯನ್ನು ಮುಂದೆ ದೃಪದ ನೆನಪು ಮಾಡಿಕೊಳ್ಳುತ್ತಾನೆ. ಅವರು ಮಂತ್ರ ಹೇಳಿ ಅಗ್ನಿಯಲ್ಲಿ ಹಾಕಿದ್ದಾರೆ. ಕಥೆ ಎಲ್ಲಿಗೆ ಪ್ರಾರಂಭ ಮಾಡಿದ್ದೆ ಅಲ್ಲಿಗೆ ತಗೊಂಡು ಬರ್ತೇನೆ. ಮತ್ತೆ ಲಾಕ್ಷಾಗೃಹದಲ್ಲಿ ಪಾಂಡವರು ದಹಿಸಿದ್ರು ಅಂತ ಕಥೆ ಪ್ರಾರಂಭ ಮಾಡಿದ್ದೆ. ಅದು ಫ್ಲಾಶ್ ಬ್ಯಾಕ್ ಸ್ಟೋರಿ ಅಂತ ಇರ್ತಾವ್ರಿ. ನೀವೆಲ್ಲ ಟಿವಿ ಸಿನಿಮಾ ನೋಡ್ತಿರ್ತಿರಲ್ಲ, ಗೊತ್ತಾಗತ್ತೆ. ಇವಾಗ ಫ್ಲಾಶ್ ಬ್ಯಾಕಿಗೆ ಹೋಗೋದು ಮತ್ತೆ ಬರೋದಿಲ್ಲ ಅಂತ ಗೊತ್ತಾಗತ್ತೆ. ಆ ದೃಪದ ಮಹಾರಾಜನಿಗೆ ಪಾಂಡವರು ಸತ್ತಿದ್ದಾರೆ ಅಂತ ದುಃಖ ಆದಾಗ, ಅಯ್ಯೋ ಅವನನ್ನು ಅರ್ಜುನನ್ನ ಮಾಡಿಕೊಳ್ಳುವ ಕನ್ಯೆ ಇಲ್ಲಿದ್ದಾಳೆ, ಅವ ಸತ್ತು ಹೋಗ್ಬಿಟ್ನಲ್ಲ ಅಂದಾಗ ಈ ಘಟನೆ ನೆನಪಾಯ್ತಂತವನಿಗೆ. ಏನು? ಹುತೇ ಹವಿಷಿ ಮಂತ್ರಾಭ್ಯಾಂ ವೈಷ್ಣವಾಭ್ಯಾಂ ತದೈವಹಿ ದೀಪ್ತಾಂಗಾರ ನಿಭೋವನ್ನಿ ಕುಂಡಮಧ್ಯಾತ್ ಸಮುತ್ಥಿತ. ಅಲ್ಲ, ವ್ಯಾಜೋಪಯಾಜರು ಅಷ್ಟು ಮಂತ್ರಸಿದ್ಧಿ ಇದ್ದವರು ಯಜ್ಞ ಮಾಡಿದಾಗ ಹುಟ್ಟಿದ ಕನ್ಯೆ ಇಲ್ಲಿ ಇರುವಾಗ ಇವನನ್ನ ಮಾಡಿಕೊಳ್ಳುವ ವರ ಸಾಯಲಿಕ್ಕೆ ಚಾನ್ಸೇ ಇಲ್ಲ. ಏನು ವಿಶ್ವಾಸ ನೋಡ್ರಿ ಅವರಿಗಿರೋದು. ಆ ದೃಪದ ರಾಜನಿಗೆ ವಿಶ್ವಾಸ ಏನಿದೆ ಅಂದ್ರೆ, ಅಲ್ಲ ಈ ಮಾಡ್ಕೊಳ್ಬೇಕಾದ ಕನ್ಯೆ ಇಲ್ಲಿದ್ದಾಳೆ, ಅವನು ಹೆಂಗೆ ಸಾಯಲಿಕ್ಕೆ ಸಾಧ್ಯ ಇದೆ? ಅದು ಯಾಕೆ? ಆ ಪುರೋಹಿತರ ಮಂತ್ರಸಿದ್ಧಿಯನ್ನು ಪ್ರತ್ಯಕ್ಷ ಕಂಡವನವನು. ಅಂದ ಮೇಲೆ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ. ಭಾಗವತದಲ್ಲಿ ಇಂಥದ್ದು ಅನೇಕ ಘಟನೆಗಳನ್ನು ಹೇಳ್ತಾರೆ. ಮಾಂಧಾತನ ತಂದೆ ಯುವನಾಶ್ವನ ಕಥೆಯನ್ನು ಹೇಳುವಾಗ ಅಭಿಮಂತ್ರಿಸಿದ ನೀರು ಕುಡಿದದ್ದಕ್ಕಾಗಿ ಅವ ಗರ್ಭ ಧರಿಸ್ತಾನೆ. ವೈವಸ್ವತ ಮನುವಿನ ಮೊದಲನೇ ಮಗ ಇಳಾ ಸುದ್ಯುಮ್ನ, ಅದು ಮಂತ್ರದ ಪ್ರಭಾವ. ಅವನು ಹೋತುಹು ತದ್ ವ್ಯತಿರೇಕೇಣ, ಮಧ್ಯದಲ್ಲಿದ್ದ ಪುರೋಹಿತ ವೈವಸ್ವತ ಮನುವಿನ ಹೆಂಡತಿಗೆ ಕೇಳಿದ್ನಂತೆ, ನಿಮ್ಮ ಮನೆಯವರು ಯಾಗ ಮಾಡಿಸ್ತಿದ್ದಾರೆ, ಗಂಡು ಬೇಕೋ ಹೆಣ್ಣು ಬೇಕೋ ಹೇಳು ಅಂತ ಕೇಳಿದ್ನಂತೆ. ನೋಡ್ರಿ ಇದು ಯಾವ ಕಾಲ ಇತ್ತು, ಗಂಡು ಮಗು ಬೇಕಾ ಹೆಣ್ಣು ಮಗು ಬೇಕಾ ಅಂತ. ಅವಳು ಹೇಳಿದ್ಲಂತೆ ವೈವಸ್ವತ ಮನುವಿನ ಹೆಂಡತಿ ಶ್ರದ್ಧಾದೇವಿ ಏನಂತ, ನನಗೆ ಗಂಡು ಮಕ್ಕಳಾಗ್ತದೆ, ಹೆಣ್ಣು ಮಗುವಾಗುವಂತೆ ಅನುಗ್ರಹ ಮಾಡ್ರಿ ಅಂತ ಹೇಳಿದ್ರೆ ಮಂತ್ರ ಹೇಳಿ ಹಾಕಿದ್ರೆ ಹೆಣ್ಣು ಹುಟ್ಟುತ್ತಂತೆ. ಆ ಮಂತ್ರದ ಪ್ರಭಾವದಿಂದ ಗಂಡೋ ಹೆಣ್ಣೋ ಅಲ್ಲೇ ನಿರ್ಧಾರ ಮಾಡುವ ಸಾಮರ್ಥ್ಯ. ಇವೆಲ್ಲ ವೇದಗಳಲ್ಲಿ ಇರುವಂತಹ ಮಹಿಮೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ವೇದಗಳ ಮೇಲೆ ಬಹಳ ವಿಶ್ವಾಸ ಇರಬೇಕು ಅಂತ ನಾವು ತಿಳಿದುಕೊಂಡಿರಬೇಕು. ಇವತ್ತಿಗೂ ಕೂಡ ನಮ್ಮ ಭಾಗ್ಯ ಏನು ಅಂದರೆ, ಅನೇಕ ಜನ ವೇದ ಗುರುಕುಲಗಳನ್ನು ಮಾಡಿಕೊಂಡು ವೇದಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಎಲ್ಲ ಇಷ್ಟು ಕಲಿಕಾಲ ಮುಂದೆ ಹೋದರೂ ಲೌಕಿಕದಲ್ಲಿ ಬೇಕಾದಷ್ಟು ಮುಳುಗಿದ್ರೂ ಕೂಡ ದೇವರ ಅನುಗ್ರಹದಿಂದ, ವೇದವ್ಯಾಸ ದೇವರ ಅನುಗ್ರಹದಿಂದ ವೇದ ಪಾಠಶಾಲೆಗಳು ಉಳ್ಕೊಂಡಿವೆ, ವೇದಾಧ್ಯಯನಗಳಾಗ್ತಾ ಇದೆ. ಇದು ನಮ್ಮ ಸೌಭಾಗ್ಯ ಅಷ್ಟೇ, ಬೇರೆ ಏನಿಲ್ಲ. ಹಾಗೇ ಉಳಿಬೇಕು ವೇದಗಳು ಮತ್ತೆ ಬೆಳಿಬೇಕು ಅನ್ನೋದನ್ನು ನಾವು ಪ್ರಾರ್ಥನೆ ಮಾಡ್ಕೋಬೇಕು ದೇವರಲ್ಲಿ. ಆ ಎರಡೂ ಆಹುತಿಗಳನ್ನು ಹಾಕಿದ್ರೆ ಏನಾಯಿತು? ತಕ್ಷಣದಲ್ಲಿ ಕುಂಡದಿಂದ ಎದ್ದು ಬಂದರಂತೆ. ಯಾರು ಬಂದಿದ್ದಾರೆ? ದೀಪ್ತ ಅಂಗಾರ ನಿಭೋ ವನ್ನಿಹಿ ಕುಂಡಮಧ್ಯಾತ್ ಸಮುತ್ಥಿತ. ವೇದಿಕೆಯ ಮಧ್ಯದಿಂದ ಎದ್ದು ಬಂದವನು ಅಗ್ನಿ ಇನ್ನೊಂದು ರೂಪದಲ್ಲಿ ಬಂದಿದ್ದಾನೆ. ದೃಷ್ಟದ್ಯುಮ್ನ ಅಂದರೆ ಅಗ್ನಿ, ಬೇರೆ ಯಾರೂ ಅಲ್ಲ, ಅಗ್ನಿ ಅವತಾರ. ರಾಮಾಯಣದಲ್ಲಿ ಯಾರು ನೀಲನೆಂಬ ಕಪಿಯಾಗಿದ್ದ ಅವನೇ ಈ ಬಾರಿ ದೃಷ್ಟದ್ಯುಮ್ನಾಗಿ ಬಂದಿದ್ದಾನೆ. ಹೇಗಿದ್ದ ಅಂದರೆ, ಅವನು ಬರೋ ಕಾಲದಲ್ಲಿ ಯಜ್ಞಕುಂಡದಿಂದಲೇನೆ ಕಿರೀಟಿ ಕುಂಡಲಿ ದೀಪ್ತಃ ಹೇಮಮಾಲಿ ವರಾಸಿಮಾನ್ ರಥೇನ ಆದಿತ್ಯವರ್ಣೇನ ನದಂದ್ರಪದಮಭ್ಯದಾತ್. ಆ ಬರುವಾಗ ಆ ಚಿಕ್ಕದಾದ ಒಂದು ಕುಂಡ, ಅದರಲ್ಲೇನೆ ಒಂದು ರಥ ಬಂತಂತೆ. ಊಹಾತೀತ, ಇದು ನಾವು ಊಹೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ರಿ ಆಚಾರ್ಯ, ಇಷ್ಟು ಸಣ್ಣ ಕುಂಡ ಇದೆ, ವೇದಿಕೆ ಅದು, ಯಜ್ಞ ಕುಂಡ ಎಷ್ಟಿರ್ತದೆ? ಏನು ಮನೆ ಎಷ್ಟು ದೊಡ್ಡದಿರ್ತದ? ಒಂದು ರಥ ಬರೋ ಅಷ್ಟು ದೊಡ್ಡದಿರ್ತದ? ಅದು ಇಷ್ಟು ಚಿಕ್ಕದಾದದ್ದು. ಅದು ಹೇಗೆ ಬಂತು? ಅದಕ್ಕೆ ಹೇಳೋದು, ದೇವತೆಗಳಲ್ಲಿ ಅಣಿಮಾ ಗರಿಮಾ ಮಹಿಮಾ ಲಘಿಮಾ ಶಕ್ತಿಗಳೇನಿವೆಯಲ್ಲ, ಅವುಗಳನ್ನು ಆಗಾಗ ಅವರು ಪ್ರದರ್ಶನ ಮಾಡ್ತಿರ್ತಾರಂತೆ. ಈ ಅಗ್ನಿ ತನ್ನಲ್ಲಿರುವಂಥ ಅಣಿಮಾ ಸಾಮರ್ಥ್ಯವನ್ನು ತೋರಿಸಿ ಹೊರಗೆ ಬಂದು ಗರಿಮಾ ಸಾಮರ್ಥ್ಯವನ್ನು ತೋರಿಸ್ತಾನಂತೆ. ಚಿಕ್ಕದಾದ ಕುಂಡದಲ್ಲಿ ಏನೇ ಮೇಲೆ ಬಂದವನು ದೊಡ್ಡದಾಗಿ ಕಾಣಿಸಿಕೊಂಡ. ಹಾಗೆ ಕಾಣಿಸಿಕೊಂಡಾಗ ಅಪ್ಪ ಅವರಿಗೇನು ನಾಮಕರಣ ಮಾಡಬೇಕು ಅಂದರೆ, ಆ ಬರುವಾಗಲೇನೆ ಅವನ ನಾದ ಇತ್ತಂತೆ. ಎಂಥ ನಾದ! ಸಿಂಹನಾದ ಮಾಡ್ತಾ ಬರ್ತಿದ್ದಲ್ಲ, ಅದಕ್ಕೆ ದೃಷ್ಟತ್ವ ದ್ಯೋತನತ್ವಾಚ್ಚ ದೃಷ್ಟದ್ಯುಮ್ನ ಇತೀರಿತಃ. ಆ ಕ್ಷತ್ರಿಯನಲ್ಲಿ ಇರಬೇಕಾದ ದಿಟ್ಟತನ, ಧೈರ್ಯ,
ಅವನು ಬರುವಾಗಲೇನೆ ಇದ್ದದ್ದಕ್ಕಾಗಿ ಅವನಿಗೆ ದೃಷ್ಟದ್ಯುಮ್ನ ಅಂತ ಹೆಸರಿಟ್ರಂತೆ. ದೃಷ್ಟ ದ್ಯುಮ್ನ ಅಂದರೆ ಪ್ರಕಾಶ, ಅಗ್ನಿಯ ಸ್ವರೂಪನಾದ್ದರಿಂದ ಹಾಗೆ ಬೆಳಗುತ್ತಾ ಬಂದಿದ್ದಾನಾದ್ರಿಂದ ದೃಷ್ಟದ್ಯುಮ್ನ ಅಂತ ನಾಮಕರಣ ಮಾಡಿದ್ರು. ಅದಾಯಿತು. ಈಗ ಬೇಕಾದದ್ದು ಯಾರು ಅಂದರೆ ದ್ರೌಪದಿ ದೇವಿ. ನೆಕ್ಸ್ಟು ಏನು ಬಂದರು? ಅನ್ವೇನಂ ಭಾರತೀ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾತ್ ಶ್ರುತಃ ತದ್ಭಾರ್ಯಾ ಭಾರತೀ ನಾಮ ವೇದರೂಪ ಸರಸ್ವತಿ ಶಂರೂಪಮಾಶ್ರಿತಾ ವಾಯುಂ ಶ್ರೀರಿತ್ತೇವ ಚ ಕೀರ್ತಿತ. ಅವಳ ದೃಷ್ಟದ್ಯುಮ್ನ ಅನಂತರದಲ್ಲಿ ಬಂದಿರುವಂಥವಳು ಯಾರು? ಭಾರತೀ ದೇವಿ ಬಂದಿದ್ದಾಳಂತೆ. ಆ ಯಜ್ಞಕುಂಡದಿಂದಲೇನೆ ಭಾರತೀ ದೇವಿ ಹೊರಗಡೆಗೆ ಬಂದರೆ ಅವರ ಹೆಸರನ್ನು ಹೇಳ್ತಾರೆ. ಭಾರತೀ ಅಂತ ಹೆಸರು, ಶ್ರೀ ಅಂತ ಹೆಸರು. ಮೂಲ ರೂಪದಲ್ಲಿ ಭಾರತೀ ದೇವಿಗೆ ಎಷ್ಟು ಹೆಸರಿವೆ ಅಂತನ್ನುವುದನ್ನು ಮಹಾಭಾರತವಾಗಲಿ ಶ್ರೀಮದಾಚಾರ್ಯರಾಗಲಿ ಹೇಳ್ತಾ ಹೋಗ್ತಾರೆ. ನಾವು ಭಾರತಿ ಭಾರತಿ ಅಂತ ಇಷ್ಟೇ ಕೇಳಿದ್ದೇವೆ. ಅವಳಿಗೆ ಶ್ರೀ ಅಂತ ಹೆಸರಿದೆ ಅಂತ. ಇನ್ನೊಂದು ಲಕ್ಷ್ಮೀದೇವಿ ಹೆಸರಲ್ವೋ ಶ್ರೀ ಎನ್ನುವುದು ಅಂದರೆ ಹೌದು, ಲಕ್ಷ್ಮೀದೇವಿಗೂ ಶ್ರೀ ಅಂತ ಹೆಸರಿದೆ, ಭಾರತೀ ದೇವಿಗೂ ಶ್ರೀ ಅಂತ ಹೆಸರಿದೆ. ಇಬ್ಬರಿಗೂ ಶ್ರೀ ಅಂತ ಹೆಸರಿರೋದು. ಅಷ್ಟೇ ಅಲ್ಲ, ಪಾರ್ವತೀ ದೇವಿಗೆ, ಶಚೀದೇವಿಗೆ, ಶ್ಯಾಮಲಾದೇವಿಗೆ, ಉಷಾದೇವಿಯರಿಗೂ ಶ್ರೀ ಅಂತ ಹೆಸರಿದೆ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಈ 5 ಜನರಿಗೂ ಕೂಡ ಶ್ರೀ ಎನ್ನುವಂತಹ ಹೆಸರು ಬೇರೆ ಬೇರೆ ಕಾರಣಕ್ಕಾಗಿ ಬರ್ತಾ ಇದೆ. ಅವಳಿಗೆ ಭಾರತಿ ಅಂತ ಹೆಸರು, ಶ್ರೀ ಅಂತ ಹೆಸರು. ಜೊತೆಗೆ ಹೇಳ್ತಾರೆ ಸರಸ್ವತಿ ಎನ್ನುವಂತಹ ಹೆಸರಿತ್ತವಳಿಗೆ ಅಂತ ಹೇಳಿದ್ರು. ಎಲ್ಲ ಬೇರೆ ಬೇರೆ ಹೆಸರು ಸರಿ, ಅಪ್ಪ ಇಟ್ಟ ಹೆಸರೇನು ಆ ಸಂದರ್ಭದಲ್ಲಿ ಅಂತ ಕೇಳಿದ್ರೆ ಕೃಷ್ಣ ಅಂತ ಹೆಸರಿಟ್ಟಿದ್ರಂತೆ. ಎಷ್ಟು ವಿಚಿತ್ರ ನೋಡ್ರಿ. ನಾವು ದ್ರೌಪದಿ ದ್ರೌಪದಿ ಅಂತ ಕರೆದು ಅವರ ಅಪ್ಪ ಇಟ್ಟ ಹೆಸರನ್ನೇ ಮರ್ತು ಬಿಟ್ಟಿದ್ದೇವೆ. ಅವರ ಅಪ್ಪ ಇಟ್ಟ ಹೆಸರೇನು ಅಂದರೆ ಕೃಷ್ಣ. ಆಚಾರ್ಯರು ಹೇಳ್ತಾರೆ ಸಾ ಕೃಷ್ಣ ನಾಮತಶ್ಚಾಸೀದ್ ಉತ್ಕೃಷ್ಟತ್ವಾಧಿ ಯೋಷಿತಾಂ ಕೃಷ್ಣ ಸಾ ವರ್ಣತಶ್ಚಾಸೀದ್ ಉತ್ಕೃಷ್ಟ ನಂದಿನೀಚ ಸಾ. ಕೃಷ್ಣ ಅಂತನ್ನುವಲ್ಲಿ ಕೃಷ್ ಎಂಬುವ ಶಬ್ದಕ್ಕೆ ಉತ್ಕೃಷ್ಟ ಅಂತ ಅರ್ಥ ಮಾಡಿ, ನ ಎಂಬುವ ಶಬ್ದಕ್ಕೆ ಆನಂದ ಅಂತ ಅರ್ಥ ಮಾಡಿ, ಶ್ರೇಷ್ಠವಾದ ಆನಂದ ಉಳ್ಳವಳಾದದ್ದರಿಂದ ದ್ರೌಪದಿ ದೇವಿಗೆ ಕೃಷ್ಣ ಅಂತ ಹೆಸರಿದೆ ಅಂತ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯ. ಭಾರತಿ ಅಂತನ್ನುವುದು ಮೂಲ ರೂಪದ ಹೆಸರು. ಯಾಕೆ? ಭರತ ಅಂತ ವಾಯುದೇವರಿಗೆ ಹೆಸರು, ಭರತನ ಹೆಂಡತಿಯಾದ್ರಿಂದ ಇವಳು ಭಾರತಿ. ಶ್ರೀ ಅಂತ ಯಾಕೆ ಹೆಸರು? ಶಂ ಅಂತ ವಾಯುದೇವರ ಹೆಸರು, ಅವರ ಹೆಂಡತಿಯಾದ್ರಿಂದ ಇವಳಿಗೆ ಶ್ರೀ ಅಂತ ಹೆಸರು. ಸರಸ್ವತಿ ಅಂತ ಕರೀತಾರೆ ಭಾರತೀ ದೇವಿಗೆ. ಯಾಕೆ ಅಂತ ಕರೆದ್ರೆ ಶ್ರೀಮದಾಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳುವಾಗ ಒಂದು ಮಾತಂತಾರೆ. ಸರ ಅಂದರೆ ಭಗವಂತನ ಗುಣಗಳು. ಆ ಭಗವಂತನ ಗುಣಗಳನ್ನು ತಾನು ವೇದ ರೂಪದಲ್ಲಿ ಪ್ರತಿಪಾದನೆ ಮಾಡ್ತಾಳಾದ್ರಿಂದ ಭಾರತೀ ದೇವಿಗೆ ಸರಸ್ವತಿ ಅಂತ ಹೆಸರಿದೆ ಅಂತ ತಿಳಿಸಿಕೊಡ್ತಾರೆ. ಸರಸವತಿಯೇ ಸರಸ್ವತಿ ಅಂತ ಹೆಸರು ಹೇಳ್ತಾರೆ. ಇಷ್ಟೆಲ್ಲ ಹೆಸರುಗಳಾದ ಮೇಲೆ ಹೇಗೆ ಬಂದ್ಲವಳು? ಆಚಾರ್ಯ ನಿರ್ಣಯ ಕೊಡುವಾಗ ಉತ್ಪತ್ತಿತಶ್ಚ ಸರ್ವಜ್ಞ, ಹುಟ್ಟುವಾಗಲೇ ಸರ್ವಜ್ಞ ಶಿರೋಮಣಿಗಳಾಗಿದ್ದಾರೆ ಭಾರತೀ ದೇವಿಯರು. ಅದರ ಅರ್ಥ ದ್ರೌಪದಿ ದೇವಿಯರು ಹುಟ್ಟಿ ಬಂದ ಮೇಲೆ ಎಲ್ಲೋ ಅಡ್ಮಿಷನ್ ಮಾಡಿಸಿ LKG UKG ಫಸ್ಟ್ ಸ್ಟ್ಯಾಂಡರ್ಡು 10th +2 ಇವು ಯಾವುದೂ ಇಲ್ಲ. ಉತ್ಪತ್ತಿತಶ್ಚ ಸರ್ವಜ್ಞ, ಹುಟ್ಟಿ ಬಂದಾಗಲೇನೆ ಭಾರತೀ ದೇವರು ಸರ್ವಜ್ಞರಾಗಿದ್ದಾರೆ. ಸರ್ವಾಭರಣಭೂಷಿತಾ, ಹೇಗೆ ಬಂದಿದ್ದಾಳೆ ಅಂದರೆ ವಿವಾಹಕ್ಕೆ ಮಂಟಪಕ್ಕೆ ಹೊರಡುವಾಗ ಕನ್ಯೆ ಹೇಗೆ ಅಲಂಕಾರ ಮಾಡಿಕೊಂಡು ಬಂದಿರಬೇಕಲ್ಲ ಹಾಗೆ ಸರ್ವಾಭರಣಗಳಿಂದ ಭೂಷಿತನಾಗಿ ಬಂದಿದ್ದಾಳಂತೆ. ಜೊತೆಗೆ ಸಂಪ್ರಾಪ್ತ ಯೌವನೈವಾಸೀತ ಅಜರಾ ಲೋಕಸುಂದರಿ, ತಾರುಣ್ಯದಿಂದ ಬಂದಿದ್ದಾಳಂತೆ. ತರುಣಿಯಾಗಿ ಬಂದು ನಿಂತಿದ್ದಾಳೆ. ಏನೋ ಶಿಶು ಕೈಯಲ್ಲಿ ಹಿಡ್ಕೊಂಡು ಇನ್ನವಳಿಗೆ ಮತ್ತೆ ತಾಯಿ ಹಾಲು ಕುಡಿಸ್ಬೇಕು ಮತ್ತೊಂದು ಮುಗಿದೊಂದು ಏನಿಲ್ಲ. ಸಂಪ್ರಾಪ್ತ ಯೌವನೈವಾಸೀತ. ಅದಕ್ಕೆ ನೋಡ್ರಿ ಎಷ್ಟು ವಿಚಿತ್ರ ಆಯಿತು. ಅವನ ಸಂಕಲ್ಪ ಏನಿತ್ತು ದ್ರುಪದ ರಾಜನದು ಅಂದರೆ ಅರ್ಜುನನಿಗೆ ವಿವಾಹ ಮಾಡಿ ಕೊಡಬೇಕಾದ ಕನ್ಯೆ ಬೇಕು ಅಂತ ಸಂಕಲ್ಪ ಇತ್ತವನಿಗೆ. ಆವಾಗ ಹೇಳಿದೆ ನಾನು, ವಯಸ್ಸಿನ ಅಂತರ ಬಹಳ ಆಗಿಬಿಟ್ರೆ ಕನ್ಯಾ ಮಾಡಿಕೊಳ್ಳೋದು ಹೇಗೆ ಅಂತ. ದೈವ ಸಂಕಲ್ಪ ಹೇಗಿರ್ತದೆ ಅಂದರೆ ಇವನೇನಾದರೂ ಪುರೋಹಿತರು ಆ ಹವಿಷ್ಯನ್ನ ದ್ರುಪದರ ಹೆಂಡತಿಗೆ ಕೊಟ್ಟಿರೋಣ, ಅವಳು ತಿಂದಿರೋಣ, ಆಮೇಲೆ ಅವಳು ಹಡಿಯೋಣ ಈ ಟ್ವಿನ್ಸು ಅವಳಿ ಮಕ್ಕಳನ್ನ, ಆಮೇಲೆ ಬೆಳೆಯೋಣ, ಆಮೇಲೆ 30 ವರ್ಷ ಆಗೋಣ, ಇದೆಲ್ಲ ಗದ್ದಲವೇ ಬೇಡ ಅಂತ ದ್ರುಪದನ ಸಂಕಲ್ಪ ಒಳ್ಳೇದಿತ್ತು ಅನ್ನೋದಕ್ಕೆ ಭಗವಂತ ಹೆಂಡತಿಗೊಂಚೂರು ಅಹಂಕಾರ ಕೊಟ್ಟನಂತೆ. ಯಾರ ಹೆಂಡತಿಗೆ? ದ್ರುಪದನ ಹೆಂಡತಿಗೆ ಒಂದು ಸ್ವಲ್ಪ ಅಹಂಕಾರ. ಅಲ್ರಿ, ದ್ರುಪದನ ಹೆಂಡತಿಗೆ ಅಹಂಕಾರ ಬರಲಿಕ್ಕೆ ಸಂಕಲ್ಪ ಯಾರ್ದು ಒಳ್ಳೇದಿತ್ತು? ಗಂಡಂದು ಒಳ್ಳೇದಿತ್ತಂತೆ. ದ್ರುಪದನ ಸಂಕಲ್ಪ ಅರ್ಜುನನಿಗೆ ಕನ್ಯಾ ಕೊಡಬೇಕು ಅಂತ ಸಂಕಲ್ಪ ಒಳ್ಳೇದು ಮಾಡಿದ್ದಕ್ಕೆ ದ್ರುಪದನ ಹೆಂಡತಿಗೆ ಭಗವಂತ ಅಹಂಕಾರ ಕೊಟ್ಟ. ಆ ಅಹಂಕಾರ ಬಂದದ್ದಕ್ಕೇನೆ ಯಾಜೋಪಯಾಜರು ಆಹುತಿಗಳನ್ನು
ಅಗ್ನಿಯಲ್ಲಿ ಹಾಕಿದ್ರು. ಅಗ್ನಿಯಲ್ಲಿ ಹಾಕಿದ ಕೂಡ್ಲೇನೆ ತರುಣಿಯಾಗಿ ಬಂದು ನಿಂತ್ಕೊಂಡಿದ್ದಾಳೆ. ಹಾಗಾದ್ರೆ ದ್ರುಪದನ ಸಂಕಲ್ಪ ಏನಿತ್ತು? ಅರ್ಜುನನಿಗೆ ಕನ್ಯಾದಾನ ಮಾಡಬೇಕು ಅಂತ. ಸಿದ್ಧ ಆಯ್ತು. ಈಗ ಏನು ಕನ್ಯಾ, ಇನ್ನು ಅರ್ಜುನನ್ ಕರಿಬೇಕು, ಕನ್ಯಾದಾನ ಮಾಡಬೇಕು, ಅಷ್ಟೇ ಕೆಲಸ, ಬೇರೆ ಏನಿಲ್ಲ. ಹಾಗಾದ್ರೆ ಒಳ್ಳೆ ಸಂಕಲ್ಪವನ್ನ ಮಾಡಿ ಕರ್ಮವನ್ನ ಮಾಡ್ತಾ ಇದ್ರೆ ಭಗವಂತ ಹೇಗಾದ್ರೂ ಮಾಡಿ ಅದನ್ನು ಮಾಡಿಸ್ತಾನೆ ಎಂಬುದಕ್ಕೆ ಇದು ದೃಷ್ಟಾಂತವಾಗ್ತಾ ಇದೆ. ಆಯಿತು. ಮುಂದೆ ಅಜರಾ ಲೋಕಸುಂದರಿ ಅಂತ ಮತ್ತೊಂದು ಮಾತು. ಎಂದೆಂದೂ ಕೂಡ ದ್ರೌಪದಿ ದೇವಿಗೆ ವೃದ್ಧಾಪ್ಯ ಬರಲಿಲ್ಲ ಅಂತ ಹೇಳ್ತದೆ ಮಹಾಭಾರತ. ಕೊನೆಯವರೆಗೂ ಕೂಡ ದ್ರೌಪದಿ ದೇವಿ ಹುಟ್ಟಿದ ದಿವಸ ಹೇಗಿದ್ಲೋ ಕೊನೆ ದಿವಸದವರೆಗೂ ಹಾಗೇ ಇದ್ಲು ಅಂತ ಶಬ್ದ. ಎಲ್ಲೋ ತಲೆ ಮೇಲೆ ಒಂದು ಬಿಳಿ ಕೂದಲು, ಸಣ್ಣ ಬಿಳಿ ಕೂದಲು ಕಾಣಿಸಿಬಿಟ್ರೆ ಮುಗಿದು ಹೋಯ್ತು ನಮ್ಮ ಕೆಲಸ. ಅಯ್ಯೋ ಅದನ್ನು ಮುಚ್ಚಿ ಹಾಕಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಿರ್ತೇವೆ ಅಂದ್ರೆ ದೇವರೇ ಬಲ್ಲ. ನಾವು ಆ ತಲೆಯ ಮೇಲಿರೋ ಬಿಳಿ ಕೂದಲನ್ನ ಮುಚ್ಚಿ ಹಾಕುವುದಕ್ಕೆ ಎಷ್ಟು ಕಂಪನಿಗಳನ್ನು ತೆಗೆದಿದ್ದೇವೆ ಗೊತ್ತಾ? ಅಬ್ಬಬ್ಬಬ್ಬ, ಆ ಕಂಪನಿಯವನು ಎಷ್ಟೆಷ್ಟು ಚೆನ್ನಾಗಿ ಹೇಳ್ತಾನೆ. ನಮ್ಮ ಕಂಪನಿಯ ಔಷಧವನ್ನ, ಆಯಿಂಟ್ಮೆಂಟ್ ಒಂದು ಸರ್ತಿ ನೀವು ಹಚ್ಕೊಂಡ್ರಿ ಅಂದ್ರೆ, ಏನು ಹಚ್ಕೊಂಡ್ರಿ ಅಂದ್ರೆ ಮುಂದೇನು ನಿಮ್ಮ ತಲೆಯ ಮೇಲೆ ಕೂದಲುಗಳೇ ಉಳಿಯೋದಿಲ್ಲ, ಅಷ್ಟೇ ಕೆಲಸ. ವಿಗ್ ಹಾಕೊಳ್ಳಿಕ್ ಬರುತ್ತಷ್ಟೇ. ಪಾಪ ಎಷ್ಟು ಪ್ರಯತ್ನ ಮಾಡ್ತಿರ್ತಾರೆ. ಇನ್ನು ಕೆಲವರಿಗೆಲ್ಲ ಆಸೆ, ತಲೆಯ ಮೇಲೆ ಕೂದಲು ಹೋಗ್ಬಿಟ್ಟಿರ್ತದೆ, ಹೋದ್ರೂ ಪರವಾಗಿಲ್ಲ, ಬಾಚಣಿಕೆ ಹಿಡ್ಕೊಂಡು ಬಾಚಿಕೊಳ್ತಾ ಇರ್ತಾರೆ. ಅಲ್ಲಪ್ಪ ಹೊರಟು ಹೋಗಿದೆ, ಯಾಕೆ ಬಾಚ್ತಾ ಇದ್ದಿ? ಏನಿಲ್ಲ, ಈ ರೈತ ಪಾಪ ಭೂಮಿಯಲ್ಲಿ ನೇಗಿಲು ಮಾಡಿದಾಗ ಮೊಳಕೆ ಬಂದಂತೆ ಎಲ್ಲಾದ್ರೂ ಬಾಚಿಕೊಳ್ತಾ ಇದ್ರೆ ಕೊನೆಗೊಂದು ದಿವಸ ಬರ್ತದೇನೋ ಅಂತ ಒಂದು ಭ್ರಾಂತಿ, ಅಷ್ಟೇ, ಬೇರೆ ಏನಿಲ್ಲ. ಹಾಗೆ ಮಾಡ್ಬೇಕಲ್ಲ, ಮತ್ತೆ ಏನೋ ಒಂದು ಪ್ರಯತ್ನ ಮಾಡಿ ಕೂದಲು ಬೆಳೆಸ್ಬೇಕು ಅಂತ ಅವರಿಗೆ. ಆ ಒಂದು ಸರ್ತಿ ವಯಸ್ಸಾದ ವ್ಯಕ್ತಿ ಪಾಪ ಮನೆಯಿಂದ ಹೊರಗೆ ಹೊರಟಿದ್ದಾನೆ. ಈ ಕೂದಲು ಬಿಳಿಯಾದ ಕೂಡಲೇ ಪ್ರತಿಯೊಬ್ಬರಿಗೂ ವಯಸ್ಸಾಯಿತು ಅಂತ ಒಂದು ಭ್ರಾಂತಿ ಅದು ಇರ್ತದೆ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಹೆಂಡತಿ ಹೇಳಿಲ್ಲಂತೆ, ಏನ್ರಿ ನಿಮಗೆ ವಯಸ್ಸಾಗಿದೆ, ಹೊರಗೆ ಹೋಗುವಾಗ ನೋಡ್ಕೊಂಡು ಹೋಗ್ರಿ ಅಂತ. ಗಂಡ ಹೇಳಿದ್ನಂತೆ, ನೋಡು ಮಾಡ್ತಿರ್ತೇವೆ ಅದಕ್ಕೆಲ್ಲ. ಆದ್ರೆ ದ್ರೌಪದಿ ದೇವಿಗೆ ಒಂದು ದಿವಸ ಅಜರಾ ಲೋಕಸುಂದರಿ ಎಂದೆಂದೂ ಬರಲಿಲ್ಲ. ಮತ್ತಷ್ಟೇ ಅಲ್ಲ, ಆಚಾರ್ಯರಂತಾರೆ ಸರ್ವಲಕ್ಷಣ ಸಂಯುತ. ದೇಹದಲ್ಲಿ ಭಾರತೀ ದೇವಿಯರಿಗೆ 32 ಲಕ್ಷಣಗಳು ಹಂಗೆ ಇದ್ವಂತೆ. ಹೇಗೆ ವಾಯುದೇವರಿಗೆ ಮೂಲ ರೂಪದಲ್ಲಿ ಅವತಾರ ರೂಪಗಳಲ್ಲಿ 32 ಲಕ್ಷಣಗಳಿರುತ್ತೋ ಹಾಗೆಯೇ ಭಾರತೀ ದೇವಿಯರಿಗೂ ಕೂಡ ಅವತಾರ ಮಾಡಿ ಬಂದಾಗ ದೇಹ 32 ಲಕ್ಷಣಗಳಿಂದ ಕೂಡಿದ್ದು. ಅಷ್ಟು ದೊಡ್ಡ ಯೋಗ್ಯತಾವಂತರವರೆಲ್ಲ. ಹಾಗಾಗಿ ಅವಳು ಅವತಾರ ಮಾಡಿ ಬಂದಿದ್ದಾಳೆ. ಬಂದ ಮೇಲೆ ಮುಂದೆ ಈ 5 ಜನರನ್ನ ಯಾಕೆ ಮಾಡಿಕೊಂಡ್ರು ಅಂತ ಕತೆ ಹೇಳ್ತಾರೆ. ಇನ್ನು 10 ನಿಮಿಷದ ಅವಕಾಶ ಇದೆ, ಅಷ್ಟರಲ್ಲಿ ಹೇಳಿ ಮುಗಿಸ್ತೇನೆ. ಸಮಯವನ್ನ ನಾನು ಯಾವಾಗಲೂ ಪ್ರವಚನದಲ್ಲಿ ಒಂದು ಕೆಲಸ ಮಾಡ್ತಿರ್ತೇನೆ, ಮಧ್ಯ ಮಧ್ಯದಲ್ಲಿ ಇನ್ನೊಂದು 10 ನಿಮಿಷಕ್ಕೆ ಮುಗಿಸ್ತೇನೆ, ಇನ್ನು 10 ನಿಮಿಷಕ್ಕೆ ಮುಗಿಸ್ತೇನೆ ಅಂತ ಹೇಳ್ತಿರ್ತೇನೆ. ಯಾಕೆ ಅಂದ್ರೆ ಕೂತವ್ರಿಗೊಂದು ಸಮಾಧಾನ ಆಗುತ್ತೆ, ಅಪ್ಪ ಇನ್ನು 10 ನಿಮಿಷಕ್ಕೆ ಇವ್ರು ತಲೆ ಬಿಸಿ ಮುಗೀತು ಅಂತ ತಿಳ್ಕೊಂಡು ಮತ್ತೆ ಒಂದು ಅರ್ಧ ಗಂಟೆ ಹೇಳಲಿಕ್ಕೆ ಬರ್ತದೆ ಅಂತ ಒಂದು ವ್ಯವಸ್ಥೆ, ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಇನ್ನು 10 ನಿಮಿಷದಲ್ಲಿ ಮುಗಿಸ್ತೀನಿ ಅಂತ ಹೇಳೋದು, ಇನ್ನು ಮುಂದೆ ಅರ್ಧ ಗಂಟೆಗೆ ಪೀಠಿಕೆ ಅದಷ್ಟು. ಹಾಗಾಗಿ ಅದರಲ್ಲಿ ಒಂದು ನೋಡ್ರಿ ಎಷ್ಟು ವಿಚಿತ್ರ ಅಂದ್ರೆ, ಜಗನ್ಮಾತೆಯಾಗಿರುವಂಥ ಮಹಾಲಕ್ಷ್ಮಿ ಸೀತೆಯಾಗಿ ಬರುವಾಗ ಯಜ್ಞ ಭೂಮಿಯಲ್ಲಿ ಅವತಾರ ಮಾಡಿ ಬಂದಿದ್ದಾಳಂತೆ. ಜನಕ ಮಹಾರಾಜ ಯಜ್ಞ ಮಾಡಬೇಕು ಅಂತ ತಿಳಿದುಕೊಂಡು ಭೂಮಿಯನ್ನ ಉಳುತ್ತಿರುವಾಗ ಹುಟ್ಟಿ ಬಂದವಳು ಮಹಾಲಕ್ಷ್ಮಿ ಸೀತಾದೇವಿಯಾಗಿದ್ರೆ, ಭಾರತೀ ದೇವಿ ಅವಳ ಪ್ರತಿಬಿಂಬ ಅಲ್ವೋ. ಹಾಗಾದ್ರೆ ಇವಳು ಎಲ್ಲಿಂದ ಹುಟ್ಟಿ ಬಂದಿದ್ದಾಳೆ ಅಂದ್ರೆ ಯಜ್ಞ ವೇದಿಕೆಯಲ್ಲಿ ಹುಟ್ಟಿ ಬಂದಿದ್ದಾಳಂತೆ. ಅವರು ಯಜ್ಞ ಭೂಮಿಯಲ್ಲಿ, ಇವಳು ಯಜ್ಞ ಕುಂಡದಲ್ಲಿ, ಅಷ್ಟೇ ಅಲ್ವಾ. ಬಿಂಬ ಪ್ರತಿಬಿಂಬ ಭಾವ ಎಷ್ಟು ಚೆನ್ನಾಗಿದೆ ನೋಡ್ರಿ. ಮಹಾಲಕ್ಷ್ಮಿ ಅನಂತರದಲ್ಲಿ ಬರುವಂಥವಳೇ ಭಾರತೀ ದೇವಿ. ಆದ್ದರಿಂದ ಬಿಂಬಕ್ಕೆ ಅನುಗುಣವಾಗಿ ಪ್ರತಿಬಿಂಬನು ಅದೇ ಕೆಲಸ ಮಾಡ್ತದೆ. ಯಜ್ಞ ಭೂಮಿ, ಯಜ್ಞಕುಂಡ, ಹಾಗೆ ಬಂದಿದ್ದಾರೆ. ಇದಾದ ಮೇಲೆ 5 ಜನ ಯಾಕೆ ಸಂಗ್ರಹವಾಗಿ ವಿಷಯವನ್ನೇ ಹೇಳಿ ಮುಗಿಸ್ತೇನೆ. ದ್ರೌಪದಿ ದೇವಿಯ ದೇಹದಲ್ಲಿ ಪಾರ್ವತೀ ದೇವಿಯರಿದ್ದಾರೆ, ಭಾರತೀ ದೇವಿಯರಂತರ ಸರೇ ಸರಿ. ಭಾರತೀ ದೇವಿಯರಿದ್ದಾರೆ, ಪಾರ್ವತೀ ದೇವಿ ಇದ್ದಾರೆ, ಶಚೀ ದೇವಿಯರಿದ್ದಾರೆ, ಶ್ಯಾಮಲಾ ದೇವಿಯರಿದ್ದಾರೆ, ಉಷಾ ದೇವಿಯರಿದ್ದಾರೆ. ಈ 5 ಜನರು ಕೂಡ ಒಂದೇ ದೇಹದಲ್ಲಿ ಇದ್ದಾರಂತೆ. ನಾವು ಸಾಮಾನ್ಯವಾಗಿ ಒಂದು ದೇಹದಲ್ಲಿ ಇಬ್ಬರು ಇರಬಹುದು ಅಂತ ಕೇಳಿದ್ವಿ. ಯಾಕೆಂದ್ರೆ ಪುರಾಣಗಳನ್ನು ಕೇಳ್ತಿರುವಾಗ ಹಿರಣ್ಯಕಶಿಪು, ರಾವಣ, ಶಿಶುಪಾಲ ಮೊದಲಾದವರನ್ನೆಲ್ಲ ನೋಡಿದಾಗ ಒಂದು ದೇಹ 2 ಜೀವ ಇದ್ದದ್ದನ್ನು ಕೇಳಿರ್ತೇವೆ. ಆದರೆ ಒಂದು ದೇಹ 5 ಜನ ಇದ್ದದ್ದನ್ನ ಇದು ಮೊದಲನೇ ಸರ್ತಿ ನಾವು ಕೇಳೋದು. ಅಂದ್ರೆ ಈ ಇತಿಹಾಸ ಪುರಾಣಗಳಲ್ಲಿ ಇದು ಮೊದಲನೇ ಸರ್ತಿ ನಮಗೆ ಕಾಣಿಸ್ತದೆ. ಮುಂದೆ ಬಂದಿಲ್ಲ, ಎಲ್ಲೂ ಇದರ ಹಿಂದೆಯೂ ಬಂದಿಲ್ಲ ಇಂತಹ ಪ್ರಸಂಗ. ಆದರೆ ವಿವಾಹ ಆದ ಪ್ರಸಂಗಗಳು ಉಂಟು. ಭಾಗವತದಲ್ಲಿ 10 ಜನ ಸೇರಿಕೊಂಡು ಒಬ್ಬರನ್ನೇ ಮಾಡಿಕೊಂಡಿರುವ ಒಂದು ಕಥೆ ಇದೆ. ಧರ್ಮರಾಜನೇ ಕೇಳ್ತಾನೆ ಮಹಾಭಾರತದಲ್ಲಿ, ನಾವು 5 ಜನ ಒಬ್ಬರನ್ನು ಹೇಗೆ ಮಾಡಿಕೊಳ್ಬೇಕು ಅಂದಾಗ ಅಲ್ಲಿನವರು ಕಥೆ ಹೇಳ್ತಾರೆ, ಹಿಂದೆ 7 ಜನ ಸೇರಿಕೊಂಡು ಒಬ್ಬಳನ್ನ ಮಾಡಿಕೊಂಡಿದ್ರು ಅಂತ. ಇದು 3 ಘಟ್ಟಗಳು.
10 ಜನ ಸೇರಿ ಒಬ್ಬಳನ್ನ ಮಾಡಿಕೊಂಡಿರುವ, 7 ಜನ ಸೇರಿ ಒಬ್ಬಳನ್ನ ಮಾಡಿಕೊಂಡಿರುವ, 5 ಜನ ಸೇರಿ ಒಬ್ಬಳನ್ನ ಮಾಡಿಕೊಂಡಿರುವಂತಹ 3 ಪ್ರಸಂಗಗಳನ್ನ ನಮಗೆ ಮಹಾಭಾರತ ಇತಿಹಾಸ ತಿಳಿಸಿಕೊಡ್ತದೆ. ಇದನ್ನ ಅದರಲ್ಲಿ ದ್ರೌಪದಿ ದೇವಿಗೆ 5 ಜನ ಒಳಗಡೆ ಇದ್ದ